ಅದಕ್ಕೆ ಅವನನ್ನೇನೋ ಒಪ್ಪಿಸ್ತೀನಿ, ಸಂಜೆ ನನ್ನ ಒಳಗೆ ಕರ್ಕೊಳ್ಳೋ ಥರ ಮಾಡ್ತೀನಿ ಅಂತೆಲ್ಲ ಹೇಳಿ ಹೋಗಿ ಇಲ್ಲಿ ಬಂದು ನಿಂತ್ಕೊಂಡು ಏನು ನೋಡ್ತಿದ್ದೀರ ಅದಕ್ಕೆ? ಆ ಕೊಳಾಯಿ ನೀರು ನಿಲ್ಲಿಸಿದ್ದು ನಾನೇ, ಅವಳ ಬಾವಿಗೆ ಹೋಗಿ ನೀರು ಸೇದೋ ಥರ ಮಾಡಿದ್ದು ನಾನೇ. ಪಾಪ ಅದಕ್ಕೆ ಅವಳು ನೀರು ಸೇದೋದಕ್ಕೆ ಅದೆಷ್ಟು ಕಷ್ಟಪಟ್ಲು ಅಂತ ನಿಮಗೆ ಗೊತ್ತಾ? ಗೊತ್ತು ಕಣೆ. ಅದನ್ನ ನೋಡಿ ನರಸಿಂಹ ಅಯ್ಯೋ ಅಂತಾನೆ ಅಂತ ಅಂದ್ಕೊಂಡೆ. ಇಲ್ಲ ಹೋಗ್ಲಿ, ಬಟ್ಟೆ ಬದಲಾಯಿಸೋಕ್ಕಾದ್ರೂ ಬರ್ತಾಳೆ ಕಣೋ ಅಂದರೆ ಅದಕ್ಕೂ ಒಪ್ಪದೆ ಹೋಗ್ಬಿಟ್ಟ. ಯಾಕೋ ಸಂಜನ ವಿಷಯದಲ್ಲಿ ನಮ್ಮ ನರಸಿಂಹ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅದಕ್ಕೆ? ಬಹುಶಃ ನಮ್ಮ ಅಣ್ಣ ಬಂದರೆ ಅವ್ನು ಬದಲಾಗ್ಬೋದು ಅಂತ ಅನ್ಸುತ್ತೆ. ಅಮ್ಮ, ಏನಪ್ಪ? ನಾನು ಕೆಲಸಕ್ಕೆ ಕೊಡ್ತೀನಿ, ಏನೋ ಬೇಕು ಅಂದಿದ್ದಲ್ಲ, ಫೋನ್ ಮಾಡು. ನರಸಿಂಹ, ಸಂಜೆ ನನ್ನ ಮೇಲೆ ನಿನ್ಗಿನ್ನೂ ಕೋಪ ಕಮ್ಮಿ ಆಗಿಲ್ವೇನೋ? ನೋಡು ಅವಳನ್ನ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ. ಅದು ಅಣ್ಣ ಬಂದಮೇಲೆ ಬೇಕಾದರೆ ನಾನು ಅಣ್ಣನ ಮಾತಾಡಿ ಒಪ್ಪಿಸ್ತೀನಿ. ಅವಳನ್ನ ಕ್ಷಮಿಸ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಡು. ಅವಳನ್ನ ನೋಡಿದ್ರೆ ಪಾಪ ಅನ್ಸಲ್ವೇನೋ ನಿನಗೆ? ಈಗ ಅವಳು ನೋಡಿ ಪಾಪ ಅಂತ ಇದೆಯಲ್ಲ, ಅವಳು ಮನೆಗೆ ಬಂದು ಮಾಡಿರೋ ಪಾಪನೆಲ್ಲ ಮರ್ತೋದ್ಯಾ? ಮರ್ತಿಲ್ಲ, ಒಂದೋ ಎರಡೋ ನೆನಪಿದೆ ಅಷ್ಟೇ. ನೆನಪಿದ್ದೂ ಒಳಕರಿ ಅಂತ ಹೇಳ್ತಿದ್ಯಲ್ಲ. ಆಗೆಲ್ಲ ನೀನೆಷ್ಟು ತಪ್ಪುಗಳನ್ನು ಮಾಡ್ತಿದ್ದೆ, ನಿಮ್ಮಪ್ಪ ಅದನ್ನೆಲ್ಲ ಕ್ಷಮಿಸ್ತಿರ್ಲಿಲ್ವಾ? ಆದರೆ ನಾನು ಯಾವ ಮನೇನೂ ಹಾಳು ಮಾಡೋ ಕೆಲಸ ಮಾಡಿಲ್ಲಮ್ಮ. ಇವಳು ನೀನು ತಾಳಿ ಕಟ್ಟಿಸ್ಕೊಂಡಿದ್ದ ಹೆಂಡತಿ. ತಾಳಿ ಕಟ್ಟಿಸ್ಕೊಂಡೆ ಮಾತ್ರಕ್ಕೆ ಹೆಂಡತಿ ಅನ್ಸ್ಕೊಂಬಿಡಲ್ಲ. ಒಂದು ಹುಡುಗಿಗೆ ಸಂಸ್ಕಾರ ಇರಬೇಕು, ಆಗಲೇ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ನಾನು ಬರ್ತೀನಿ. ಅಲ್ಲೋ ನೋಡ್ದೇನೆ ಎಷ್ಟು ಮಾತಾಡು ಹೋಗ್ತಾನ ಅವನು. ಇನ್ಸ್ಪೆಕ್ಟರ್ ಆದ್ಮೇಲೆ ತುಂಬಾ ಬದಲಾಗ್ಬಿಟ್ಟ ಅವನು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ. ನೀವು ಎಷ್ಟೇ ಧರಣಿ ಮಾಡಿದ್ರು ನನಗೆ ಮನ್ಸು ಕರಗಲ್ಲ. ಈಗ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಮನೆಗೆ ಹೊರಡು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ. ಸಂಜನ, ಏನಿದು ಹುಚ್ಚಾಟ? ಮನೆ ಮುಂದೆ ಯಾಕೆ ಧರಣಿ ಮಾಡ್ತಿದ್ಯಾ? ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತಾನೆ ಇರ್ತೀನಿ. ನ್ಯಾಯ ಸಿಗೋವರ್ಗ? ಮತ್ತೆ ನರಸಿಂಹ ಏನಾದರೂ ನಿಂಗೆ ಮೋಸ ಮಾಡಿದ್ನಾ? ಹೌದು ಡ್ಯಾಡ್, ಅವ್ನು ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ದೆ ತುಂಬಾನೇ ಸತಾಯಿಸ್ತಿದ್ದಾನೆ. ನೋಡು ಸಂಜನಾ, ನೀನು ಯಾವತ್ತೂ ಅವ್ನಿಗೆ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಷ್ಟು ಬೇಗ ಮರ್ತೋದ್ಯಾ? ನೀವಿಬ್ರು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ರಲ್ಲ, ಎಲ್ಲಾಗಲ್ಲ. ನಡಿ ಮನೆಗೆ. ಡ್ಯಾಡ್ ನಿಂತ್ಕೊಳ್ಳಿ. ಸೈನ್ ಹಾಕಿದ ಕೂಡಲೇ ಗಂಡ ಹೆಂಡತಿನ ದೂರ ಮಾಡೋ ಅಧಿಕಾರ ಕಾನೂನಿಗಿಲ್ಲ. ನಾವ್ ಯಾವಾಗ ಬೇಕಾದ್ರೂ ಕಾಂಪ್ರಮೈಸ್ ಆಗಿ ಕೌನ್ಸಿಲಿಂಗ್ ಅಲ್ಲಿ ಒಂದ್ ಸ್ಟೇಟ್ಮೆಂಟ್ ನ ಕೊಡ್ಬೋದು. ಆಗ ನಾವ್ ಹಾಕಿರೋ ಸೈನ್ ವ್ಯಾಲಿಡೇ ಇರಲ್ಲ, ಗೊತ್ತಾ? ನೋಡು ಸಂಜನಾ, ಕಾನೂನು ಪ್ರಕಾರ ನಿನ್ ಗೆದ್ದಿರ್ಬೋದು, ಆದರೆ ನನ್ನ ಪ್ರಕಾರ ನೀನು ಸೋತಾಗಿದ್ಯಾ. ನೋಡೋ, ಇದೇ ಕೊನೆ. ಇನ್ಮೇಲೆ ಈ ಹೊಸ್ಲು ತುಳಿಯೋದಕ್ಕೂ ನಾನು ಬಿಡೋದಿಲ್ಲ. ನಡಿ. ಯಾವತ್ತು ಹೆಂಡತಿ ಬೇಡ ಅಂತ ಡೈವರ್ಸ್ ಪೇಪರ್ಗೆ ಸೈನ್ ಹಾಕುನೋ ಆವತ್ತಿಂದ ನಿನ್ನ ಪಾಲ್ಗೆ ಸತ್ತೋದ ಅವನು. ನಡಿ. ಬಿಡಿ ಡ್ಯಾಡ್, ಯಾವುದೇ ಕಾರಣಕ್ಕೂ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಏನ್ರಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀರಾ? ಓ, ಮನೇಲಿ ಗಂಡ ಇಲ್ಲ ಅಂದ ಮಾತ್ರಕ್ಕೆ ಏನು ಹೆಂಗಸರೆಲ್ಲ ಸರ್ಕೊಂಡು ರೌಡಿಜ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನನ್ನಂಥ ಹೆಣ್ಣಿಗೆ ರಾಜ್ಯಭಾರ ಮಾಡಕ್ಕೆ ಬರುತ್ತೆ ಹೊರತು ರೌಡಿಸಮ್ ಅಲ್ಲ ಸರ್. ಮನೆಯಲ್ಲಿ ಯಜಮಾನ ಇಲ್ಲದೆ ಇದ್ದಾಗ ಮನೆ ಯಜಮಾನಿಯಾಗಿ ಕರ್ತವ್ಯನ ನಿರ್ವಹಿಸಕ್ಕೆ ಬರುತ್ತೆ ಹೊರತು ನುಳಚ್ಕೊಳಕ್ಕಲ್ಲ. ನಿಮ್ಮಂಥ ಅಪ್ಪಂದರು ಮಕ್ಕಳು ಕೊಡೋ ಕಿರುಕುಳನ ತಡೆಯೋಕ್ಕೆ ಗೊತ್ತೇ ಹೊರತು ಅದನ್ನು ನೋಡಿಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಗೊತ್ತಿಲ್ಲ ಸರ್. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಂದು ಹೆಣ್ಣಿನ ಜೊತೆ ಈ ರೀತಿ ನಡ್ಕೊಳ್ತಿದ್ದೀರಲ್ಲ, ನಿಮಗೆ ಸರಿ ಅನ್ಸುತ್ತಾ ಸರ್? ಇವಳು ನನ್ನ ಮಗಳು, ಏನು ಬೇಕಾದ್ರೂ ಮಾಡ್ತೀನಿ, ಹೇಗೆ ಬೇಕಾದ್ರೂ ನಡ್ಕೊತೀನಿ. ರೇ, ಅದನ್ನ ಕೇಳೋದಕ್ಕೆ ನೀವ್ಯಾರೇ? ನಾನು ಇವಳ ಅತ್ತೆ, ಇವಳು ನನ್ನ ಸೊಸೆ. ಇದೆಲ್ಲ ನಿನ್ನಿಂದನೇ ಆಗಿರೋದು. ಯಾವಳ ಮುಂದೆ ನಾನು ತಲೆ ತಗ್ಸೋದ? ಇನ್ನೊಂದ್ಸಲ ನಮ್ಮ ಅತ್ತೆಗೆ ಯಾವಳು ಅಂತ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ.
ನೋಡ್ತಾ ನಿಂತಿದ್ದೀರಾ? ನಮ್ಮತ್ತೆ ನನ್ನನ್ನ ಕಳ್ಸಲ್ಲ ಅಂತ ಹೇಳಿದ್ದು ಕೇಳಿಸ್ಲಿಲ್ವೇನ್ರಿ? ನನಗೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಾ? ಹೆಣ್ಣಿನ ಮೇಲೆ ಕೈ ಎತ್ತವ್ರನ್ನ ಯಾರು ಗಂಡಸು ಅನ್ನಲ್ಲ, ಯಾರು ಹೆಣ್ಣಿಗೆ ಗೌರವ ಕೊಡ್ತಾರೋ ಅವ್ರನ್ನ ಗಂಡಸು ಅಂತಾರೆ. ಏನೋ ನಮ್ಮ ಅತ್ತಿಗೆನ ಆ ಥರ ಗುರಾಯಿಸ್ತಾ ಇದೆಯಾ? ಕಣ್ಗುಡ್ಡಿನ ಕಿತ್ತಾಕ್ಬಿಡ್ತೀನಿ. ಅಂಬುಜ, ಹಾಗೆಲ್ಲ ಮಾತಾಡಬಾರ್ದಮ್ಮ. ನೋಡಿ ಸರ್, ಯಾವುದೇ ಕಾರಣಕ್ಕೂ ನನ್ನ ಸೊಸೆ ನಿಮ್ಮ ಜೊತೆ ಬರೋದಿಲ್ಲ. ನೀವಿನ್ನು ಹೊರಡ್ಬೋದು ಅಲ್ವೇನಮ್ಮ? ಹೌದು, ನನಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಕೇಳಿಸ್ತಾ ಸರ್? ಅತ್ತೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪನಿಂದ ನನ್ನನ್ನು ಸೇವ್ ಮಾಡಿದ್ದಕ್ಕೆ. ಒಳ್ಳೇದಾಗ್ಲ. ಅತ್ತೆ, ಹೋಗ್ಲಿ ಬಿಡಿ, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನರಸಿಂಹ ನನ್ನ ವಿಷಯದಲ್ಲಿ ಎಷ್ಟು ಹಠ ಹಿಡ್ದಿದ್ದಾನೆ ಅಂತ ನಿಮಗೆ ಗೊತ್ತಲ್ವಾ? ಆದರೂ ನಾನು ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಗೆಲ್ತೀನಿ. ಸಂಜನಾ, ಅಷ್ಟು ಮಾಡಮ್ಮ. ಆವಾಗ ಪ್ರತಿದಿನ ಬೆಳಗ್ಗೆ ಎದ್ದು ಕಳಸದಿಂದ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ, ಅಲ್ಲಿಂದ ಕಳಸಕ್ಕೆ ಆರಾಮಾಗಿ ನಾವಿಬ್ರು ವಾಕಿಂಗ್ ಮಾಡ್ಬೋದು. ಅಂಬುಜ, ಯಾರು ಇವರೆಲ್ಲ? ಗೊತ್ತಿಲ್ಲ ಅತ್ತೆ.